ಜನರ ಕತೆ, ಶಾಸಕರ ವ್ಯತೆ. ಶಾಸಕರು ಕಾದಿದ್ದೇ ಬಂತು, ಸುಸ್ತಾಗೋಗಿದ್ದಾರೆ, ರೋಸ್ ಹೋಗ್ಬಿಟ್ಟಿದ್ದಾರೆ. ಆಕ್ರೋಶ, ಅಸಮಾಧಾನ ಎಲ್ಲವೂ ಕೂಡ ಮಡುಗುಟ್ಟಿದೆ. ಯಾಕೆಂದ್ರೆ ಇವತ್ತಾಗತ್ತೆ, ನಾಳೆ ಆಗತ್ತೆ, ಅನೌನ್ಸ್ ಮಾಡ್ತಾರೆ, ಸಚಿವರಾಗ್ತೀವಿ ಅಥವಾ ಸಚಿವರಾಗಲ್ಲ, ಯಾವುದಕ್ಕಾದ್ರೂ ಒಂದು ಉತ್ತರ ಸಿಗಬೇಕಲ್ಲ, ಸಿಗ್ತಾನೆ ಇಲ್ಲ. ಇನ್ನೂ ಮೀನಾಮೇಷವನ್ನ ಎಣಿಸ್ತಾನೆ ಇದ್ದಾರೆ ಹೈಕಮಾಂಡ್ನವರು. ಇವತ್ತಾದ್ರೂ ಆ ಪಟ್ಟಿ ಬರುತ್ತಾ ಅನ್ನುವಂಥ ಕುತೂಹಲಕ್ಕೆ ಬ್ರೇಕ್ ಬೀಳ್ಬೇಕಾಗಿದೆ. ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ಚಂಡಿದೆ. ಯಾಕೆಂದ್ರೆ ರಾಜ್ಯದ ನಾಯಕರು ಹೋದಂತ ಸಂದರ್ಭದಲ್ಲಿ ನೀವೆಲ್ಲ ಹೋಗಿರಿ ಬೆಂಗಳೂರಿಗೆ, ಆಮೇಲೆ ಕಳಿಸ್ತೀವಿ ಅಂತ ಹೇಳಿ ಕಳಿಸಿದ್ರು. ಹೈಕಮಾಂಡ್ ಪಟ್ಟಿ ಕ್ಯಾಬಿನೆಟ್ ಲಿಸ್ಟ್ ಫೈನಲ್ ಆಗಿದೆಯಂತೆ, ಹಿಂದೆ ರವಾನೆ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂತೆ ಕಂತೆಲ್ಲೇ ಇದೆ. ಇವತ್ತು ಬರುತ್ತಾ ಕಾದ್ ನೋಡ್ಬೇಕು. ಹಿರಿಯರಲ್ಲಿ ಆತಂಕ ಇದೆ, ಕಿರಿಯರಲ್ಲಿ ತಳಮಳ ಇದೆ. ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಕಿರಿಯರಿಗೆ ಜಾಸ್ತಿ ಸ್ಥಾನಮಾನ ಕೊಡಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಹೋಪ್ಸು ಚಿಗುರೊಡೆದಿತ್ತು. ಸಂಪುಟ ಸೂತ್ರ ಹೇಗಿದೆ, ಹೈಕಮಾಂಡ್ ಲೆಕ್ಕಾಚಾರ ಏನು, 20 ಸ್ಥಾನಗಳು ಯಾರಿಗೆಲ್ಲ ಅವಕಾಶ ಕೊಡಲಾಗುತ್ತೆ, ಸಂಪುಟ ಸಸ್ಪೆನ್ಸ್ಗೆ ಹಿಂದೆ ಬೀಳುತ್ತಾ ತೆರೆ ಅನ್ನುವಂಥದ್ದಕ್ಕೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು. ಸಿಎಂಗೆ ದೆಹಲಿ ನಾಯಕರಿಂದ ಮಾಹಿತಿಯನ್ನ ರವಾನೆ ಮಾಡಲಾಗುತ್ತಂತೆ. ಹಿಂದೆ ನೂತನ ಸಚಿವರ ಪಟ್ಟಿಯನ್ನ ರವಾನೆ ಮಾಡುವಂತ ನಿರೀಕ್ಷೆ ಇದೆ. ಹಿಂದೆ ಪ್ರಮಾಣಕ್ಕೆ ಸಿದ್ಧತೆ ಅಂತ ಹೇಳಲಾಗ್ತಾ ಇದೆ. ತಡವಾದ್ರೆ ಬುಧವಾರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಗಬಹುದು. ಕೊನೆಯ ಕ್ಷಣದಲ್ಲಿ ಹಿರಿಯ ಮತ್ತು ಕಿರಿಯ ಶಾಸಕರ ಒತ್ತಡ. ನಿನ್ನೆ ರಾತ್ರಿ ಅಂತಿಮಗೊಂಡಿರುವಂತದ್ದು ಸಚಿವರ ಪಟ್ಟಿ ಅಂತ ಹೇಳಲಾಗ್ತಾ ಇದೆ. ಇಂದು ಬೆಳಗ್ಗೆ 10 ಗಂಟೆಯ ಒಳಗಾಗಿ ರವಾನೆ ಮಾಡುವಂತ ಸಾಧ್ಯತೆ. 10 ಗಂಟೆ ಅಂದ್ರೆ ಇನ್ನು 1 ಅವರ್ ಇದೆ, ಅಥವಾ 12 ಗಂಟೆ ಒಳಗೆ ಅಂತನಾದ್ರೂ ಅನ್ಕೊಳ್ಳೋಣ. ಇವತ್ತಾದ್ರೂ ಫೈನಲ್ ಆಗ್ಲಿ ಅಂತ. ಯಾಕೆಂದ್ರೆ ಒಂದ್ ಕಡೆ ಲೋಕಸಭೆಯಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೊಡಲ್ಲ ಅಂತ ರಾಹುಲ್ ಗಾಂಧಿ ಅವರು. ಇಲ್ಲಿ ಪಾಪ ನಮ್ಮ ರಾಜ್ಯದ ನಾಯಕರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ, ಹಂಗೆ ಕಳ್ಸಿದ್ರು. 3 ಜನ ಪ್ರಮುಖ ನಾಯಕರನ್ನು, ಮುಖ್ಯಮಂತ್ರಿಗಳನ್ನ, ಮಾಜಿ ಮುಖ್ಯಮಂತ್ರಿಗಳನ್ನ, ಕೆಪಿಸಿಸಿ ಅಧ್ಯಕ್ಷರನ್ನ, ನೀವು ಹೋಗಿರಿ, ನಮ್ದು ಅದು ಪಟ್ಟಿ, ನಾವು ಫೈನಲ್ ಮಾಡಿ ಕಳಿಸ್ತೀವಿ, ನಿಮ್ ತೀರ್ಮಾನ ಅಲ್ಲ ಅಂತ ಕಳಿಸಿದ್ರು. ಸೊ ಹೀಗಾಗಿ ಚಾತಕ ಪಕ್ಷಿಗಳಂತೆ ಒಂದ್ ಕಡೆ ಶಾಸಕರು ಕಾಯ್ತಾ ಇದ್ದಾರೆ, ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳು ಕೂಡ ಕಾಯ್ತಾ ಇದ್ದಾರೆ. ಇವತ್ತು ಬರುತ್ತಾ ಅಂತ ಅವ್ರಿಗೂ ಕೂಡ ಗೊತ್ತಿಲ್ಲ, ಅವ್ರಿಗೂ ಕನ್ಫರ್ಮೇಶನ್ ಇಲ್ಲ ಇವತ್ತು ಬರುತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ. ಅದೇನ್ ಅಳೆದು ತೂಗಿ ಅದ್ಯಾವ ಅದ್ಭುತ ಸಂಪುಟ ರಚನೆ ಆಗುತ್ತೆ ನೋಡ್ಬೇಕು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ರೋಸ್ ಹೋಗ್ಬಿಟ್ಟಿದ್ದಾರೆ ಶಾಸಕರಂತೂ. ಇನ್ನು ಯಾವಾಗ, ಏನು, ಎತ್ತ ಅನ್ನುವಂಥದ್ರ ಬಗ್ಗೆ ಬರೀ ಪ್ರಶ್ನಾರ್ಥಕ ಚಿಹ್ನೆನೇ ಇರುವಂತದ್ದು. ಅಟ್ಲೀಸ್ಟ್ ಇವತ್ತಾದ್ರೂ ಸಚಿವರ ಪಟ್ಟಿ ರಿಲೀಸ್ ಆಗುತ್ತಾ? ಇವ್ರು ಇಷ್ಟೊಂದು ಡಿಲೇ ಮಾಡ್ತಾ ಇರುವಂತದ್ದು ನೋಡ್ತಾ ಇದ್ರು, ಏನಾದ್ರೂ ಮಿರಾಕಲ್ ಮಾಡ್ತಾ ಇದಾರ ಆ ಸಚಿವರ ಪಟ್ಟಿಲಿ? ಪೃಥ್ವಿರಾಜ್, ಆ ರೀತಿಯಾದಂತಹ ಒಂದು ಕುತೂಹಲ ಪ್ರಶ್ನೆಗಳು ಈಗ ಉದ್ಭವ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ. ಯಾಕಂದ್ರೆ 1 ವಾರಗಳಾಗಿದೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಂಪುಟ ವಿಸ್ತರಣೆಗೆ ಕೈ ಹಾಕಿ. ಇದುವರೆಗೂ ಕೂಡ 28 ದಿನದಲ್ಲಿ ಸೋಮವಾರ ದೆಹಲಿಗೆ ಹೋದಂತವರು ಡಿ ಕೆ ಶಿವಕುಮಾರ್ 4 ದಿನಗಳ ಕಾಲ ದೆಹಲಿಲಿದ್ದು ಕೊನೆಗೆ ಹೈಕಮಾಂಡ್ ನಾಯಕರು ಅದರ ಬಗ್ಗೆ ಗಮನವನ್ನು ಹರಿಸ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಅವರು ವಾಪಸ್ ಬಂದರು. ಈಗ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಕೂಡ ಈಗ ಫೈನಲ್ ಮಾಡಿದಾರಂಥದ್ದು. ಆದರೆ ಆ ಪಟ್ಟಿಯನ್ನ ಈಗ ಇಲ್ಲಿಗೆ ಕಳಿಸುವುದಕ್ಕೆ ಈಗ ಹೈಕಮಾಂಡ್ ನಾಯಕರು ವಿಳಂಬವನ್ನು ಮಾಡ್ತಿರುವಂಥದ್ದು. ಎಲ್ಲ ಒಂದು ಕಡೆ ಕೊನೆಯ ಕ್ಷಣದಲ್ಲಿ ಒಂದಷ್ಟು ಜನ ಶಾಸಕರು ಮತ್ತು ಹಿರಿಯ ಶಾಸಕರು ಬಹಳಷ್ಟು ಒತ್ತಡವನ್ನು ಆಗ್ತಿರುವಂತ ಒಂದು ಕಾರಣಕ್ಕೋಸ್ಕರವಾಗಿಯೇ ಈಗ ಹೈಕಮಾಂಡ್ ನಾಯಕರಿಗೆ ಕಗ್ಗಂಟಾಗಿ ಪರಿಣಮಿಸಿರುವಂತದ್ದು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಪಟ್ಟಿ ಯಾವಾಗ ಅನೌನ್ಸ್ ಆಗುತ್ತೆ ಆ ಒಂದು ಪಟ್ಟಿ ಆಧಾರದ ಮೇಲೆ ಈಗ ನೂತನ ಸಚಿವರು ಅಂದ್ರೆ ತಮ್ಮ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತ ಕೂಡ ಡಿ ಕೆ ಶಿವಕುಮಾರ್ ಮುಂದಾಗಿರುವಂತದ್ದು. ರಾತ್ರಿ ಕೂಡ ಸರಣಿ ಸಭೆಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಆಗಿದೆ. 20 ಸಚಿವ ಸ್ಥಾನಗಳ ಪೈಕಿ 18 ಸಚಿವ ಸ್ಥಾನವನ್ನು ತುಂಬುವಂತ ನಿಟ್ಟಿನಲ್ಲಿ ಕೂಡ ವರಿಷ್ಠರು ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಈಗ 2 ಡಿಸಿ ಹುದ್ದೆಗಳನ್ನು ಸೃಷ್ಟಿಸುವಂತಹ ಒಂದು ನಿಟ್ಟಿನಲ್ಲಿ ಕೂಡ ಗೊಂದಲ ಕೂಡ ಇದೆ. ಒಂದು ಲಿಂಗಾಯತರಿಗಾಗಿರ್ಬೋದು, ಮತ್ತೊಂದು ಕಡೆ ಅಹಿಂದ ವರ್ಗಕ್ಕೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತೀರ್ಮಾನ ಮಾಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅಂತಿಮವಾಗಿ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಬಹುಶಃ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ ಒಳಗಡೆ ನೂತನ 18 ಜನ ಸಚಿವರ ಪಟ್ಟಿಯೊಂದಿಗೆ 2 ಡಿಸಿಎಂ ಹುದ್ದೆಗಳ ವಿಚಾರವಾಗೂ ಕೂಡ ಇಲ್ಲೊಂದು ಕಡೆ ಅದನ್ನು ಪಟ್ಟಿ ಪ್ರಕಟ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅದ್ರ ಜೊತೆಗೆ ಸಭಾಧ್ಯಕ್ಷ ಸ್ಥಾನ ಆಗಿರ್ಬೋದು, ಉಪಸಭಾಪತಿ ಸ್ಥಾನ ಆಗಿರ್ಬೋದು, ಸಭಾಪತಿ ಸ್ಥಾನ ಆಗಿರ್ಬೋದು, ಮತ್ತೆ ಸಭಾಧ್ಯಕ್ಷರ ಸ್ಥಾನಕ್ಕೂ ಕೂಡ ಹೆಸರನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ಒಂದಷ್ಟು ಜನ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮನವೊಲಿಕೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಯಾರೆಲ್ಲ ಮಂತ್ರಿಗಳಾಗಿದ್ರು ಅವರು ಕೂಡ ಈಗ ಮಂತ್ರಿಗೋಸ್ಕರವಾಗಿ ಟವಲ್ ಹಾಕೊಂಡಿದ್ದಾರೆ, ಕೊಡ್ಲೇಬೇಕು ಅನ್ನುವಂಥದ್ದು. ಅಂತಹ ಹಿರಿಯ ಶಾಸಕರನ್ನ ಹಿರಿಯ ಸ್ಪೀಕರ್ ಸ್ಥಾನವನ್ನ ಕೊಡುವಂಥದ್ದು, ಮತ್ತೊಂದು ಕಡೆ ಬೇರೆ ಬೇರೆ ಹುದ್ದೆಗಳನ್ನ ಪಕ್ಷಕ್ಕಾಗಿ ನಿಯೋಜನೆ ಮಾಡುವಂಥದ್ದು ಈಗ ಹೈಕಮಾಂಡ್ ನಾಯಕರು ಕೂಡ ತೀರ್ಮಾನ ಕೂಡ ಮಾಡಿದ್ದಾರೆ. ಆದ್ರೀಗ ಈ 1 ವಾರಗಳಾದ್ರೂ ಕೂಡ ಸಂಪುಟದ ಪಟ್ಟಿ ಯಾಕೆ ಇನ್ನೂ ಅನೌನ್ಸ್ ಆಗಿಲ್ಲ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಪ್ರತಿಪಕ್ಷ ನಾಯಕರು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಆರೋಪವನ್ನ ಮಾಡ್ತಿರುವಂಥದ್ದು. ಅಂದ್ರೆ ಒಂದು
ರೀತಿ ದೊಡ್ಡ ಮಟ್ಟದ ಕಮಿಷನ್ ಅನ್ನು ತೆಗೆದುಕೊಂಡು ಒಂದಷ್ಟು ದುಡ್ಡುಗಳನ್ನು ವಸೂಲಿನ ಮಾಡಿ ಶಾಸಕರಿಂದ ಈಗ ಮಂತ್ರಿ ಸ್ಥಾನವನ್ನು ಕೊಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಅದಕ್ಕೋಸ್ಕರವಾಗಿ ಇಷ್ಟು ವಿಳಂಬವನ್ನು ಮಾಡಲಾಗ್ತಾ ಇದೆ ಅನ್ನೋ ಮಾತನ್ನ ಪ್ರತಿಪಕ್ಷ ನಾಯಕರು ಸಹಜವಾಗಿ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ನಡುವೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ತಮ್ಮ ಪೂರ್ವ ನಿಗದಿತ ಕಾರ್ಯಕ್ರಮವನ್ನು ಕೂಡ ಹಾಕೊಂಡಿಲ್ಲ. ಇವತ್ತು ನೂತನ ಸಚಿವರ ಪಟ್ಟಿ ಕೂಡ ಬರುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ತಮ್ಮ ಮನೆಯಲ್ಲೇ ಇದ್ಕೊಂಡು ಏನಾದರೂ 10 ಗಂಟೆ ಅಥವಾ 11 ಗಂಟೆ ಒಳಗಡೆ ಏನಾದರೂ ನೂತನ ಸಚಿವರ ಪಟ್ಟಿ ಬಂತು ಅಂತಂದ್ರೆ ಆಯಾ ಸಚಿವರುಗಳ ತೆಗೆದುಕೊಂಡು ಅವರ ಸಚಿವರಿಗೆ ಆ ಒಂದು ಸಂಭಾವ್ಯ ಸಚಿವರಿಗೆ ಫೋನನ್ನು ಮಾಡೋದ್ರ ಮುಖಾಂತರವಾಗಿ ಸಂಜೆ 4 ಗಂಟೆ ಅಥವಾ 5 ಗಂಟೆ ಒಳಗಡೆ ಏನು ಪದಗ್ರಹಣ ತೆಗೆದುಕೊಳ್ಳಿ ಅಂದ್ರೆ ಪ್ರಮಾಣ ವಚನ ತೆಗೆದುಕೊಳ್ಳಿ ಅನ್ನೋ ಸೂಚನೆ ಕೊಡೋದಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ. ಕಳೆದ 3-4 ದಿನಗಳಿಂದ ಕೂಡ ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಸಚಿವರ ಪದಗ್ರಹಣಕ್ಕೆ ಎಲ್ಲಾ ರೀತಿಯಿಂದ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ಕಮಿಷನರ್ ಕೂಡ ಎಲ್ಲಾ ರೀತಿಯಿಂದ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಆದರೆ ಸರ್ಕಾರದಿಂದ ಇನ್ನೂ ಕೂಡ ಸ್ಪಷ್ಟನೆ ಇಲ್ಲ ನೂತನ ಸಚಿವರ ಪಟ್ಟಿ ಪದಗ್ರಹಣ ಯಾವಾಗ ಆಗುತ್ತೆ ಅನ್ನುವಂಥದ್ದು. ಬಹುಶಃ ಬದಲಾವಣೆ ಇಷ್ಟೊಂದು ಚಾಲೆಂಜ್ ಆಗಿರಲಿಲ್ಲ ಅಂತ ಕಾಣಿಸುತ್ತೆ. ಆ ರೀತಿಯಾಗಿ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪಟ್ಟಿ ರೆಡಿ ಮಾಡುವಂತದ್ದೇ ಚಾಲೆಂಜ್ ಆಗೋಗ್ಬಿಟ್ಟಿದೆ. ಇನ್ನೊಂದ್ ಕಡೆ ಇಲ್ಲಿ ಸಚಿವರ ಆಗ್ಬೇಕು ಅಂತ ಅನ್ಕೊಂಡಿರುವಂತ ಶಾಸಕರೆಲ್ಲ ಬೆಂಗಳೂರಲ್ಲೇ ಇದ್ದಾರಾ? ಇನ್ನೂ ಕೂಡ ಏನಾದ್ರೂ ಕೊನೆ ಕ್ಷಣದಲ್ಲಿ ಲಾಭಿಯನ್ನ ಮಾಡ್ಲಾಗ್ತಾ ಇದೆಯಾ? ಇಲ್ಲ ನೋಡ್ಬಿಡೋಣ ಏನಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪಾಪ ಎಲ್ಲ ಸೈಲೆಂಟ್ ಆಗಿ ಕೂತ್ಕೊಂಡಿದಾರಾ? ಪೃಥ್ವಿರಾಜ್, ಸಾಮಾನ್ಯವಾಗಿ ಸಂಪುಟ ವಿಸ್ತರಣೆ ಅಂತಂದಾಗ ಒಂದು ರೀತಿ ರಿಸಲ್ಟ್ ಅಂದ್ರೆ SSLC ರಿಸಲ್ಟ್ ಯಾವಾಗ PUC ರಿಸಲ್ಟ್ ಯಾವ ರೀತಿ ಒಂದು ರೀತಿ ವಿದ್ಯಾರ್ಥಿಗಳ ಕಳವಳ ಸೃಷ್ಟಿ ಆಗುತ್ತೆ, ಅದೇ ರೀತಿಯಾಗಿ ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಒಂದು ರೀತಿ ಅವರಿಗೆ ಭಯ ಶುರುವಾಗಿರುವಂತದ್ದು. ಯಾಕಂದ್ರೆ ಕೊನೆ ಕ್ಷಣದಲ್ಲಿವರೆಗೂ ಕೂಡ ಅವ್ರ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಮಂತ್ರಿ ಸ್ಥಾನಕ್ಕೋಸ್ಕರವಾಗಿ. ಒಂದ್ ವೇಳೆ ಏನಾದರೂ ಹೈಕಮಾಂಡ್ ನಾಯಕರು ಕೊನೆ ಕ್ಷಣದಲ್ಲಿ ಅವರು ಕಡೆಗಣಿಸಿದ ಆದಲ್ಲಿ ಮಂತ್ರಿ ಸ್ಥಾನ ಕೈ ತಪ್ಪುವಂತ ಸಾಧ್ಯತೆ ಕೊಡಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ನೀವು ಹೇಳಿದಂಗೆ ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮ್ಮ ತಮ್ಮ ಕ್ಷೇತ್ರಗಳನ್ನ ಬಿಟ್ಟು ಈಗ ಬೆಂಗಳೂರಲ್ಲಿ ಠಿಕಾಣಿಯನ್ನು ಕೂಡ ಹೂಡಿದ್ದಾರೆ. ಮತ್ತೊಂದು ಕಡೆ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತೆ ಬೆಂಬಲಿಗರೊಂದಿಗೆ ಅವರು ಪದಗ್ರಹಣ ಕಾರ್ಯಕ್ರಮ ಮಾಡುವಂತ ನಿಟ್ಟಿನಲ್ಲಿ ಕೂಡ ಒಂದು ರೀತಿ ಆಸೆ ಕೂಡ ಹೊಂದಿದ್ರು. ಈಗ ಒಂದ್ ವೇಳೆ ಏನಾದರೂ ಆ ಕಾರ್ಯಕರ್ತರು ಮತ್ತೆ ಬೆಂಬಲಿಗರು ಮತ್ತೆ ಕುಟುಂಬ ಸಮೇತರು ಏನಾದರೂ ಬೆಂಗಳೂರಿಗೆ ಬಂದು ಕಾದು ಕೊನೆಗೆ ಏನಾದರೂ ಹೆಸರು ಮಿಸ್ ಆಯ್ತು ಅಂತಂದ್ರೆ, ಸಿಗ್ಲಿಲ್ಲ ಅಂತಂದ್ರೆ ದೊಡ್ಡ ಮಟ್ಟದ ನಿರಾಸೆ ಕೂಡ ಆಗುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮ್ಮ ಹೆಸರು ಬರುತ್ತಾ ಇಲ್ವಾ ಅನ್ನೋ ಆಲೋಚನೆ ಮತ್ತೆ ಆತಂಕದಲ್ಲಿರುವಂತದ್ದು. ಇದರ ನಡುವೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಏನಾದರೂ ಪಟ್ಟಿ ಬಂತು ಅಂದ್ರೆ ನೂತನ ಸಚಿವರಿಗೂ ಕೂಡ ಫೋನ್ ಮಾಡಿ ಕರೆಯುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮ್ಮ ತಮ್ಮ ವಿಧಾನಸಭಾ ಕ್ಷೇತ್ರ ಬಿಟ್ಟು ಈಗ ಬೆಂಗಳೂರಲ್ಲಿ ವಾಸ್ತವ್ಯ ಕೂಡ ಮಾಡಿದ್ದಾರೆ. ಬಹುಶಃ 10 ಗಂಟೆ 11 ಗಂಟೆ ಒಳಗೆ ಪಟ್ಟಿ ಬಂತು ಅಂತ, ಆ ಪಟ್ಟಿಯಲ್ಲಿ ಹೆಸರು ತಮಗೆ ಬಂತು ಅಂತಂದ್ರೆ, ಹೆಸರಿನ ಬಂತು ಅಂದ್ರೆ ಅವರು ನೂತನ ಸಚಿವರಾಗಿ ಪದಗ್ರಹಣ ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಈಗಾಗಲೇ ಬರಬಹುದು. ಒಂದ್ ವೇಳೆ ಏನಾದರೂ ಪಟ್ಟಿಯಲ್ಲಿ ಅವಕಾಶ ಸಿಗಿಲ್ಲ ಅಂತಂದ್ರೆ ಅವರು ದೊಡ್ಡ ಮಟ್ಟದಲ್ಲಿ ಅಸಮಾಧಾನಗೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಸಂಪುಟ ವಿಸ್ತರಣೆಗೆ ಮುಂಚಿತವಾಗಿಯೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆ ಬಳಿ ದೊಡ್ಡ ಮಟ್ಟದ ಒಂದು ರೀತಿ ಒತ್ತಡವಾದ ತಂತ್ರಗಾರಿಕೆಯನ್ನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಮಾಡಿದರೆ. ಮತ್ತೊಂದು ಕಡೆ ತಮ್ಮ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಮತ್ತೊಂದು ಕಡೆ ಜಿಲ್ಲೆಗಳಲ್ಲೂ ಕೂಡ ನಾವು ಬರುವಂತ 2028 ಚುನಾವಣೆಯಲ್ಲಿ ಗೆಲ್ಸ್ಕೊಂಡು ಬರ್ತೇವೆ ಅನ್ನೋ ಮಾತನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಕೂಡ ಭರವಸೆ ಕೊಟ್ಟಿದ್ದಾರೆ. ಇದರ ನಡುವೆ ಹೈಕಮಾಂಡ್ ನಾಯಕರು ಕೂಡ ಯಾರಿಗೆಲ್ಲ ಸಚಿವ ಸ್ಥಾನ ಕೊಡ್ತಾರೆ ಅನ್ನುವಂಥದ್ದು ಈಗಿರತಕ್ಕಂಥ ಕುತೂಹಲ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಸಂಪುಟ ವಿಸ್ತರಣೆ ಅಂದ್ರೆ 10 ಗಂಟೆ ಅಥವಾ 12 ಗಂಟೆ ಒಳಗಡೆ ಏನಾದರೂ ಪಟ್ಟಿ ಬಂದಿಲ್ಲ ಅಂತಂದ್ರೆ ಬಹುಶಃ ನಾಳೆ ಅಥವಾ ನಾಡಿದ್ದು ಕೂಡ ಮುಂದೂಡಿಕೆ ಆಗ್ಬಹುದು. ಆದ್ರೆ ಸದ್ಯದ ಮಾಹಿತಿ ಪ್ರಕಾರವಾಗಿ ಇವತ್ತು ಸಂಜೆ 4 ಗಂಟೆ ಅಥವಾ 5 ಗಂಟೆ ಒಳಗಡೆ ಬಹುತೇಕವಾಗಿ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥದ್ದು ಸರ್ಕಾರದ ಮೂಲಗಳಿಂದ ಮಾಹಿತಿ ಸಿಗ್ತಾ ಇರುವಂತದ್ದು. ಪೃಥ್ವಿರಾಜ್. ಓಕೆ.